ಹೆಜ್ಜಾಲದಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿತ್ತು. ಈ ಔಷಧಿ ಮೇಲೆ ಬೇರೆ ಬ್ರ್ಯಾಂಡ್ನ ಸ್ಟಿಕ್ಕರ್ ಲೇಬಲ್ ಅಂಟಿಸಿ ಮಾರಾಟವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತ 5 ಕೋಟಿ ಮೌಲ್ಯದ ಈ ಔಷಧಿಗಳು ಪತ್ತೆಯಾಗಿತ್ತು. ಆದ್ರೆ ಈ ಔಷಧಿಗಳು ಪತ್ತೆ ಆದಂತ ಪ್ರಕರಣ ಇದೆಯಲ್ಲ, ಇದು ಗೊತ್ತಾಗಿದ್ದೆ ಬಹಳ ರೋಚಕ, ಇಂಟ್ರೆಸ್ಟಿಂಗ್ ಕಹಾನಿ. ಸದ್ದಿಲ್ಲದೆ ಅರಳಿದ್ದಂತಹ ನಕಲಿ ಔಷಧಿ ಪತ್ತೆಯಾಗಿದೆ ರೋಚಕ. ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಒಂದು ಸ್ಕೂಟರ್ನಿಂದ ಈ ದಂಧೆಕೋರರು ಸಿಕ್ಕಿಬಿದ್ದಿದ್ದಾರೆ. ತಾವರೆಕೆರೆ ಠಾಣಾ ವ್ಯಾಪ್ತಿಯ ಸಿಕೆ ತಾಂಡ್ಯದಲ್ಲಿ ಈ ಔಷಧಿ ಜಾಲ ನಡೀತಾ ಇತ್ತು, ಸದ್ದಿಲ್ಲದೆ ನಡೀತಾ ಇತ್ತು. ಅದು ಗೊತ್ತಾಗಿದೆ ಒಂದು ರೀತಿಯಲ್ಲಿ ರೋಚಕ ಸ್ಟೋರಿ. ನಂಬರ್ ಪ್ಲೇಟ್ ಇಲ್ಲದಂತ ಒಂದು ಸ್ಕೂಟರ್ನಿಂದ ಈ ದಂಧೆಕೋರರು ಈಗ ಸಿಕ್ಕಿಬಿದ್ದಿರೋದು. ಈ ಎಲ್ಲಿ ಈ ನಕಲಿ ಔಷಧಿಯನ್ನ ತಯಾರು ಮಾಡ್ತಾ ಇದ್ರಲ್ವಾ, ಅಲ್ಲಿ ನಂಬರ್ ಪ್ಲೇಟೇ ಇಲ್ಲದೆ ಇರುವಂತಹ ಒಂದು ಸ್ಕೂಟರ್ ಅಡ್ಡಾಡ್ತಾ ಇತ್ತು, ಓಡಾಡ್ತಾ ಇತ್ತು. ಆ ಸ್ಕೂಟರ್ ಬಗ್ಗೆ ಪೊಲೀಸರಿಗೆ ಅನುಮಾನ ಬರುತ್ತೆ. ನಂಬರ್ ಪ್ಲೇಟೇ ಇರಲಿಲ್ಲ, ಒಂದು ಸ್ಕೂಟರ್ಗೆ ಅದು ಓಡಾಡ್ತಾ ಇತ್ತು. ತೋಟದ ಮನೆ ಸುತ್ತ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಓಡಾಡ್ತಾ ಇದ್ದಿದ್ದು ಅನುಮಾನಕ್ಕೆ ಕಾರಣ ಆಗುತ್ತೆ ಪೊಲೀಸರಿಗೆ. ಆಗ ಪೊಲೀಸರಿಗೆ ಸ್ಥಳೀಯರಿಂದ ಮಾಹಿತಿ ಹೋಗುತ್ತೆ. ಈ ತೋಟದ ಮನೆಯೊಳಗೆ ನುಗ್ಗಿ ಬೀಟ್ ಪೊಲೀಸರು ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ನಕಲಿ ಔಷಧಿ, ಅದು ಸಾವಿರ ಅಲ್ಲ, ಕೋಟಿಗಟ್ಟಲೆ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿರೋದು. ಅದಕ್ಕೆ ಬೇಕಾಗಿರುವಂತಹ ವಸ್ತು, ಲೇಬಲ್ಗಳು, ಬಾಟಲ್ಗಳು ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು. ಆರೋಗ್ಯ ಇಲಾಖೆಯ ಜೊತೆಗೂಡಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ನಕಲಿ ಔಷಧಿಯ ಜಾಲ ಪತ್ತೆಯಾಗಿತ್ತು. ಬೆಚ್ಚಿ ಬೀಳಿಸುವಂತಿದೆ. ಖುದ್ದು ಆರೋಗ್ಯ ಸಚಿವರೇ ಬೆಚ್ಚಿ ಬಿದ್ದಿದ್ರು. ಇಂಥದ್ದು ನಕಲಿ ಜಾಲಗಳಿದೆಯಾ, ಬೇರೆ ಕಡೆಯಲ್ಲೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ನಾವು ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ರು.